ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಮ್ಮೂರಿನಲ್ಲಿ ನಮಗೆಲ್ಲ ಗುಡ್ ಮಾರ್ನಿಂಗ್ ಹೇಳೋದಕ್ಕೆ ಸೂರ್ಯ ಮಾತ್ರ ಬರೋದಿಲ್ಲ, ಸೂರ್ಯನ ಜೊತೆಗೆ ಕೋತಿಗಳು ಸಹ ಬರುತ್ತೆ. ನೋಡಿ, ಆ ಸೂರ್ಯನ ಕಿರಣಗಳಿಗೂ ಆ ಕೋತಿ ಕೂತಿರೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಹಾಗೆ ಅಷ್ಟೇ ದೂರದಲ್ಲಿ ಕೂತ್ಕೊಂಡಿದ್ರೆ ನಮಗೂ ಖುಷಿ ಇರ್ತಿತ್ತು, ನೋಡೋದಕ್ಕೂ ಒಂಥರ ಚೆನ್ನಾಗಿರೋದು. ಆದರೆ ಅಷ್ಟು ದೂರದಲ್ಲಿ ಕೋತಿಗಳು ಯಾವುದೇ ಕಾರಣಕ್ಕೂ ಕೂತ್ಕೊಳ್ಳಲ್ಲ. ಅಡುಗೆ ಮನೆಗೆ ಬಿಟ್ಟರೆ ಅಡುಗೆ ಮನೆ ಒಳಗೆ ಬರುತ್ತೆ. ಇದೇ ಅಡುಗೆ ಮನೆಗೆ ಬರುತ್ತೆ ಅಂದ್ಕೊಬೇಡಿ, ಅಲ್ಲಿ ಹತ್ತಿರದಲ್ಲಿ ಏನಿಟ್ಟಿದ್ರು ಕೈ ಹಾಕಿ ತೊಗೊಂಡು ಹೋಗ್ತಿರೋದೆ. ಸಣ್ಣ ಸಣ್ಣ ಮರಿಯೆಲ್ಲ ಕಿಟಕಿಯಿಂದ ಕೂಡ ನುಗ್ಗುತ್ತೆ. ಇದು ತುಂಬ ಹಳೆಯ ವಿಡಿಯೋ. ಆ ಶಾರ್ಟ್ ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೆ ನಿಮಗೆ, ಆದರೆ ಇವತ್ತು ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಶಾರ್ಟ್ ವಿಡಿಯೋದಲ್ಲಿ ಎಲ್ಲವನ್ನೂ ಹೇಳೋದಕ್ಕಾಗಲ್ಲ, ಇದರಲ್ಲಿ ಮತ್ತೊಮ್ಮೆ ಹೇಳಬೇಕನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೆ, ಅದರಿಂದ ಏನು ಮಾಡಲಿ ತಿಂಡಿ ಅಂತ ಯೋಚನೆ ಮಾಡಿದೆ. ಅರ್ಜೆಂಟಾಗಿ ಆಗೋದು ಉಪ್ಪಿಟ್ಟು, ಆದರೆ ಉಪ್ಪಿಟ್ಟು ಶಾರುಗೆ ಇಷ್ಟ ಇಲ್ಲ. ಅದಕ್ಕೆ ನಾನಿವಾಗ ನೆನ್ನೆ ಸ್ವಲ್ಪ ಸಂಪಳ ಉಳ್ಕೊಂಡಿತ್ತು, ಸದ್ಯಕ್ಕೆ ಅವಳು ಅಳತೆಗೆ ಆದರೆ ಆಮೇಲೆ ನಾವೇನಾದರೂ ಮಾಡಿಕೊಂಡ್ರೆ ಆಗುತ್ತೆ ಅಂತ ಟೊಮೊಟೊ ದೋಸೆಯನ್ನು ಮಾಡ್ತಾಯಿದ್ದೀನಿ. ಟೊಮೊಟೊ ದೋಸೆಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊವನ್ನು ರುಬ್ಬೋದಕ್ಕೆ ಹಾಕಿದ್ದೆ. ಈಗ ಈರುಳ್ಳಿ ಮತ್ತು ಸಬ್ಬಸಿಗೆ ಸೊಪ್ಪನ್ನು ಹೆಚ್ಚು ಹಾಕ್ತಾಯಿದ್ದೀನಿ. ಇವಾಗ ಫ್ರಿಜ್ ಇರೋದ್ರಿಂದ ಯಾವಾಗ ಬೇಕು ಅವಾಗ ಸೊಪ್ಪು ಸಿಗುತ್ತೆ ನಮಗೆ, ಅಂದರೆ ಇಟ್ಕೊಬಹುದು. ಶನಿವಾರ ತಂದಿದ್ದು 1 ವಾರದವರೆಗೂ ಇಟ್ಕೊಬಹುದು. ಸೊ ಏನು ಮಾಡೋದಕ್ಕಾದರೂ ಸೊಪ್ಪಿದ್ದೇ ಇರುತ್ತೆ, ಅದೊಂಥರ ಖುಷಿ ನನಗೆ. ಯಾಕಂತ ಹೇಳಿದ್ರೆ ಯಾವುದೇ ಅಡುಗೆಗಾದರೂ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪೆಲ್ಲ ಇದ್ದರೆ ಚೆನ್ನಾಗಿರುತ್ತೆ. ಅಂದರೆ ಸಬ್ಬಸಿಗೆ ಸೊಪ್ಪು ಕೆಲವೊಂದು ಅಡುಗೆಗೆ, ಕೊತ್ತಂಬರಿ ಸೊಪ್ಪು ಎಲ್ಲ ಅಡುಗೆಗೂ ಇದ್ದರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಸಂಪಳ ಇದೆ ಅಲ್ವಾ ಅಂತ ಅದೇ ಬೋಸಿಗೆ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನನಗೂ ಕೂಡ ಈ ದೋಸೆ ತುಂಬಾ ಇಷ್ಟ ಆಗುತ್ತೆ. ಇದಾದಮೇಲೆ 1-2 ವೀಡಿಯೋಸ್ ಇದೆ, ಅದೆಲ್ಲ ಹಾಕಾದ್ಮೇಲೆ ನಾನು ಹಬ್ಬಕ್ಕೆಲ್ಲ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ. ಹಾಗೂ ನಮ್ಮ ಅತ್ತೆ ಬಂದು ಬೈದರು. ಅವ್ರಿಗೆ ನಾನು ಹೋಗಿ ಕೆಲಸ ಮಾಡಿಕೊಡ್ತಿದ್ದೆ. ವರ್ಷ ಅವ್ರ ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡೋದಕ್ಕೆ ನಾನು ಮತ್ತು ನಮ್ಮ ರೀತಿ ಎಲ್ಲ ಹೋಗ್ತಿದ್ವಿ. ಈ ವರ್ಷ ಅವ್ರು ಮಾತ್ರ ಹೋಗಿದ್ದಾರೆ, ನಾನು ಹೋಗಿಲ್ಲ. ಪಾಪ ಅವರೇ ಕರೆದಿಲ್ಲ, ಹುಷಾರಿಲ್ಲ ಅಂತ. ಹಾಗೂ ನಮ್ಮನೆ ಕ್ಲೀನ್ ಮಾಡ್ಕೋತಿರೋದಕ್ಕೆ ಬಂದು ಬೈತಿದ್ರು, ನಿನಗೇನು ಬುದ್ಧಿ ಇಲ್ವ, ಇದೆಲ್ಲ ಮಾಡ್ಕೊಂಡು ಕೂತಿದ್ಯಾ, ಏನೂ ಮಾಡದೇ ಇದ್ದರೆ ಏನಾಗ್ತಿತ್ತು, ಹುಷಾರಾದ್ಮೇಲೆ ಮಾಡ್ಕೋಬಹುದಾಗಿತ್ತಲ್ವ ಅಂತ. ಆದರೆ ನನ್ನ ಕೈಲಿ ಆಗೋದೇ ಇಲ್ಲ ಅಂದಿದ್ರೆ ನನ್ನ ಕೈಲಿ ಮಾಡೋದಕ್ಕಾಗ್ತಿರ್ಲಿಲ್ಲ. ನೋವು ಬರುತ್ತೆ, ಇಲ್ಲ ಅಂತ ಅಲ್ಲ, ಬಟ್ ಆದರೂ ಹಬ್ಬಗಳಲ್ಲಿ ಏನೂ ಮಾಡದೇ ಇರೋದಕ್ಕೆ ಮನಸ್ಸಾಗೋದೇ ಇಲ್ಲ. ನಾವು ಹೆಣ್ಮಕ್ಳೇ ಹಾಗೆ, ನೋವಿದ್ರೂ ಸಹ ಮಾಡ್ತಾನೆ ಇರ್ತೀವಿ. ಇಲ್ಲಿ ನೋಡಿ ದೋಸೆ ಹೇಗೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತದೆ ಅಂತ. ಟೈಮ್ ಇದ್ದಿದ್ರೆ ಕ್ಯಾರೆಟ್ ಸಹ ತುರಿದು ಹಾಕ್ತಿದ್ದೆ, ಆದರೆ ಟೈಮ್ ಇರಲಿಲ್ಲ, ಅದರಿಂದ ಕ್ಯಾರೆಟ್ ಹಾಕಿಲ್ಲ. ಈ ದೋಸೆ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಇದಕ್ಕೆ ಸೈಜ್ಗೇನು ಬೇಕಾಗೋದಿಲ್ಲ, ಅಂದರೆ ನಂಚ್ಕೊಳ್ಳೋದಕ್ಕೇನು ಬೇಕಾಗೋದಿಲ್ಲ. ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಅದರಲ್ಲೂ ಹುರುಳಿ ಚಟ್ನಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ನನಗಿವತ್ತು ಟೈಮ್ ಇಲ್ಲ ಅಂತಲೇ ಇದನ್ನು ಮಾಡಬೇಕಂತ ಮಾಡ್ಕೊಂಡಿದ್ದು. ಸೊ ತುಪ್ಪದಲ್ಲಿ ತಿನ್ಕೊಂಡು ಹೋಗ್ತೀನಿ ಕಣಮ್ಮ ಅಂತ ಹೇಳಿದ್ಲು ಶಾರು. ನಾವು ಕೂಡ ತುಪ್ಪದಲ್ಲೇ ತಿನ್ಕೊಂಡ್ರೂ ಆಗುತ್ತೆ, ಯಾಕಂದರೆ ಖಾರ ಮಸಾಲೆ ಎಲ್ಲ ಇರುತ್ತಲ್ವ. ಸೊ ಅದರಿಂದ ಬರೀ ತುಪ್ಪ ಹಾಕ್ಕೊಂಡು ತಿಂದ್ರೇ ಚೆನ್ನಾಗಿರುತ್ತೆ. ನನಗಂತೂ ಈರುಳ್ಳಿ ದೋಸೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇತ್ತೀಚೆಗೆ ಎಲ್ಲರೂ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋಗಳಲ್ಲಿ ನಾನು ಮಾಡೋ ಒಂದು ತಪ್ಪೇನಂತ ಹೇಳಿದ್ರೆ, ಕೇವಲ ನನ್ನ ದಿನಚರಿ, ನನ್ನ ಅನುಭವ, ನಾನೇನು ಮಾಡ್ತೀನಿ ಅದು ಮಾತ್ರ ಹೇಳ್ತಾ ಹೋಗ್ತಿದ್ದೀನಿ. ಎಲ್ಲರಿಗೂ ಉಪಯುಕ್ತವಾದ ವಿಚಾರಗಳನ್ನ ಹೇಳಿದ್ರೆ ಇಷ್ಟ ಆಗುತ್ತೆ ಅಂತ ನನಗೆ ಇತ್ತೀಚೆಗೆ ಅನಿಸಿದೆ. ಸೊ ಅದನ್ನು ಕೂಡ ಇನ್ಮೇಲೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಆದಷ್ಟು ತಿಳ್ಕೊಂಡು ಹೇಳ್ತಿರ್ತೀನಿ. ಇದು ತುಪ್ಪ ತಂದಿದ್ರು, ಅಂದರೆ ಅಂಗಡಿಯಿಂದ ತಂದಿದ್ದು. ಸೊ ತುಪ್ಪವನ್ನು ಹಾಕಿ ಕೊಡ್ತಾ ಇದ್ದೀನಿ. ನಾನು ಫ್ರಿಜ್ಜಲ್ಲಿ ಇಟ್ಟಿರೋ ಸಂಪಳ ಹೇಗೆ ಬರುತ್ತೋ ದೋಸೆ ಏನು ಅಂತ ಅಂದ್ಕೊತಿದ್ದೆ. ಒಂದೊಂದು ಸಲ ಫಸ್ಟ್ ಟೈಮ್ ಮಾಡ್ಕೊಂಡಿದ್ದು ಸಂಪಳ ದೋಸೆನೇ ಸರಿಗೆ ಬರೋಲ್ಲ, ಇನ್ನು ಫ್ರಿಜ್ನಲ್ಲಿ ಬೇರೆ ಇಟ್ಬಿಟ್ಟಿದ್ದೀನಿ, ಹೇಗೆ ಬರುತ್ತೋ ಅಂತ ಅಂದ್ಕೊತಿದ್ದೆ. ಆದರೆ ಚೆನ್ನಾಗೇ ಬಂತು, ಮಾಮೂಲಿ ದೋಸೆಗಿಂತನೂ ಚೆನ್ನಾಗೇ ಬಂತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲಿ ಶಾರುಗೆ 2 ದೋಸೆ ಹಾಕ್ಕೊಡ್ತಾ ಇದ್ದೀನಿ ಕಾನ್ವೆಂಟ್ಗೆ. ಅವಳಿಗೆ ರೆಡಿ ಮಾಡಿ ಕಳಿಸ್ಬಿಟ್ರೆ ನನಗೆ ಅರ್ಧ ಕೆಲಸ ಮುಗ್ದ ಹಾಗೆ. ಆಮೇಲೆ ಬೇಕಾದ್ರೆ ನಾವು ಏನಾದರೂ ಮಾಡ್ಕೋಬಹುದು. ಫ್ರಿಜ್ ತಂದಾದಮೇಲೆ ನಾನು ಹಾಲಿನ ಕೆನೆ ಎಲ್ಲ ಒಂದು ಬಾಕ್ಸ್ ಹಾಕಿ ಎತ್ತಿಡ್ತಿದ್ದೆ. ನೋಡಿ ಎಷ್ಟು ಬಂದಿದೆ ಬೆಣ್ಣೆ ಅಂತ. ಇದು ಹಾಲು ಇನ್ನು ಸ್ವಲ್ಪ ತೆಗಿಬೇಕಿತ್ತು ಅಂದರೆ ಕೈಯಲ್ಲಿ ಸ್ವಲ್ಪ ಉಂಡೆ ಥರ ಮಾಡಬೇಕಿತ್ತಂತೆ, ನನಗೆ ಗೊತ್ತಾಗಲಿಲ್ಲ. ಎಷ್ಟು ಬೇಗ ಬಂದುಬಿಡ್ತು ಗೊತ್ತಾ, ಒಂದು 4-5 ರೌಂಡ್ ಅಷ್ಟೇ ನಾನು ಸುತ್ತಿಸಿದ್ದು ಮಿಕ್ಸಿನ, ಬೇಗನೆ ಬೆಣ್ಣೆ ಬಂತು. ಫುಲ್ಲು ಈಸಿ ಇದೆ, ಮಾಡ್ಕೋಬಹುದು ಮನೆಯಲ್ಲೇ ಬೆಣ್ಣೆಯನ್ನು. ನಾನು ಕೂಡ ಫಸ್ಟ್ ಟೈಮ್ ಮಾಡ್ಕೊಂಡಿದ್ದು.
ಮಕ್ಕಳಿಗೆ ಕೆಲವರಿಗೆ ಹಾಲಿನಲ್ಲಿ ಕೆನೆ ಹಾಕ್ಕೊಟ್ರೆ ಇಷ್ಟ ಆಗಲ್ಲ. ಸೊ ಎತ್ತಿಟ್ಕೊಂಡು ಈ ರೀತಿ ತುಪ್ಪ ಮಾಡ್ಕೋಬಹುದು. ನಾನು ಇದನ್ನು ಕರಗಿಸುವಷ್ಟರಲ್ಲಿ 1/4 kg ತುಪ್ಪ ಬಂತು. ಅಂದರೆ 1/4 kg ತುಪ್ಪಕ್ಕೆ 152 ರೂಪಾಯಿನೋ ಇದೆ. ಸೊ ನಾನು ತುಪ್ಪದ ಡಬ್ಬಕ್ಕೇ ಸೋಸ್ಕೊಂಡು ಆರಿಸ್ಬಿಟ್ಟು ಸೋರಿಸ್ಕೊಂಡು ಹಾಕ್ಕೊಂಡಿದ್ದು. ಅಂತ ಹೇಳಿದ್ರೆ ಗ್ಲಾಸಿಗೆ ಮೊದಲು ನಾನು ಸೋರಿಸ್ಕೊಂಡೆ, ಪೂರ್ತಿ ಆರಿದ ಮೇಲೆ ನಾನು ತುಪ್ಪದ ಬಾಕ್ಸ್ಗೆ ಹಾಕಿದ್ದೀನಿ. ನೋಡಿ 1/4 kg ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ಮರಳಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. 1 ತಿಂಗಳವರೆಗೆ ನಾವು ಬೆಣ್ಣೆನ ಕಲೆಕ್ಟ್ ಮಾಡಿದ್ರೆ 1 ತಿಂಗಳವರೆಗೆ ನಮಗೆ ತುಪ್ಪ ಆಗುತ್ತೆ ಮನೆಗೆ. ನಾನು ಖಾರದ ಪುಡಿ ಮಾಡಿಸುವಾಗ ಅರಿಶಿಣವನ್ನು ಜಾಸ್ತಿ ತರಿಸ್ಬಿಟ್ಟಿದ್ದೆ. ಅದಕ್ಕೆ ಅದನ್ನೇ ಸ್ವಲ್ಪ ಒಣಗಿಸ್ಬಿಟ್ಟು ಕಲ್ಲಲ್ಲಿ ಸ್ವಲ್ಪ ಕೆಚ್ಚಿ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡು ಡಬ್ಬಕ್ಕೆ ಹಾಕ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಕೂಡ. ಅಂದರೆ ಇದು ನ್ಯಾಚುರಲ್ ಆಗಿರುತ್ತಲ್ವ, ಅರಿಶಿಣ ಗೊನೆಯಿಂದ ಪುಡಿ ಮಾಡಿ ಹಾಕ್ಕೊಳ್ಳೋದು. ಅದರಿಂದ ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಯಾವಾಗಲೂ ಇರುತ್ತೆ, ಸ್ಮೆಲ್ ಅದು ಚೆನ್ನಾಗಿರುತ್ತೆ, ಘಮ. ಸೊ ಅದರಿಂದ ನಾನು ಅರಿಶಿಣ ಗೊನೆಯಿಂದನೇ ಪುಡಿ ಮಾಡ್ಕೊಂಡಿದ್ದೀನಿ ಈ ಸಲ ಅರಿಶಿಣವನ್ನು. ನಾನು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ, ಊರು ಅಂತ ಹೇಳಿದ್ಮೇಲೆ ನನಗೆಲ್ಲರೂ ರಿಲೇಟಿವ್ಸೇ ಆಗಬೇಕಂತ. ಸೊ ನಮ್ಮ ಚಿಕ್ಕಮ್ಮ ಒಬ್ಬರು ಆಗಬೇಕು, ಅವರು ಪಾಯ ಪೂಜೆ ಮಾಡ್ತಾಯಿದ್ದೀವಿ, ಬಾ ಸ್ವಲ್ಪ ಮೀಸಲು ನೀರು ತರಬೇಕು ಅಂತ ಹೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ನಾನು ಇನ್ನು ಬಿಂದಿಗೆ ಎಲ್ಲ ಎತ್ತೋದಕ್ಕಾಗಲ್ಲ. ಸೊ ನಾನು ಪೂಜೆಗೆ ಬೇಕಾದರೆ ಬರ್ತೀನಿ, ಹತ್ತಿರ ಆಗಿದ್ರೆ ಬೇಕಾದ್ರೆ ಅಲ್ಲೇ ನಲ್ಲಿ ಹತ್ರ ಆಗಿದ್ರೆ ಬಂದು ತಂದು ಕೊಡ್ತಿದ್ದೆ. ಬಟ್ ಕಾಲುವೆಯಿಂದ ಮನೆ ತನಕ ತರೋದಕ್ಕಾಗಲ್ಲ ಆಂಟಿ, ನಾನು ಪೂಜೆಗೆ ಬೇಕಾದ್ರೆ ಬರ್ತೀನಿ ಅಂತ ಹೇಳಿದೆ. ನಮ್ಮ ಮನೆ ಹತ್ತಿರನೇ, ತುಂಬ ದೂರ ಏನಿರಲಿಲ್ಲ. ಸೊ ದೂರ ಇದ್ದರೂ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಡಾಕ್ಟರ್ ವಾಕ್ ಮಾಡಿ ಅಂತಲೇ ಹೇಳಿದ್ದಾರೆ. ನನಗೆ ತುಂಬ ಪ್ರೀತಿಯಿಂದ ಕರೆದ್ರೆ ನಾನು ಹೋಗೇ ಹೋಗ್ತೀನಿ. ಸೊ ಅದರಲ್ಲೂ ಅರಿಶಿಣ ಕುಂಕುಮ ಕರೆದಾಗ ಮುತ್ತೈದೆಯರು ಹೋಗದೆ ಇರಬಾರ್ದು ಅಂತ ಹೇಳ್ತಾರೆ. ಸೊ ನಾನು ಹೋಗಿದ್ದು ಬರೋಣ ಅಂತ ಹೋದೆ. ಅಲ್ಲೆಲ್ಲ ನಾನು ಇರೋದು ವಿಡಿಯೋ ಮಾಡಿಕೊಡಿ ಅಂತ ಕೇಳೋದಕ್ಕಾಗಲಿಲ್ಲ. ಅದಕ್ಕೆ ಅವರು ಪೂಜೆ ಮಾಡ್ತಿದ್ರಲ್ವ, ಅದೇ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಪ್ರತಿಯೊಬ್ಬರ ಜೀವನದಲ್ಲೂ ಮನೆ ಕಟ್ಟಬೇಕು ಅನ್ನೋದು ಒಂದು ಅದ್ಭುತವಾದ ಆಸೆ ಅಂತಲೇ ಹೇಳ್ಬೋದು, ಒಂದು ಕನಸು ಅಂತಲೇ ಹೇಳ್ಬೋದು. ಆ ಅದ್ಭುತ ನನಸಾಗ್ಬಿಟ್ರಂತೂ ಇನ್ನೇನು ಬೇಡ ಜೀವನದಲ್ಲಿ ಅಂತ ಅನಿಸ್ಬಿಡತ್ತೆ. ಪ್ರತಿಯೊಬ್ಬರಿಗೂ ಅವ್ರ ಕಲ್ಪನೆಯಲ್ಲಿ ಅವ್ರ ಪರಿಸ್ಥಿತಿಗೆ ತಕ್ಕ ಹಾಗೆ ಒಂದು ಸುಂದರವಾದ ಮನೆಯನ್ನು ಮಾಡ್ಕೋಬೇಕು ಅನ್ನೋ ಕನಸಿರುತ್ತೆ. ಸೊ ಯಾರಿಗೆಲ್ಲ ಆ ರೀತಿ ಕನಸಿದೆಯೋ ಆದಷ್ಟು ಬೇಗ ಎಲ್ಲರಿಗೂ ನನಸಾಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇವ್ರದ್ದು ಕೂಡ ಮನೆ ಬಹಳ ಸುಲಭವಾಗಿ ಕಡಿಮೆ ಖರ್ಚಲ್ಲಾಗಲಿ ಅಂತ ಕೇಳ್ಕೊತೀನಿ. ಇಲ್ಲಿ ನೋಡಿ, ಇದೇನು ಅಂತ ನೀವು ಗೆಸ್ ಮಾಡೋದಕ್ಕಾಗತ್ತಾ? ಎಂತೆಂಥ ಪೆನ್ಗಳೆಲ್ಲ ಬಂದಿದೆ ನೋಡಿ. ನಮ್ಮ ಸ್ಟೂಡೆಂಟ್ ಒಬ್ಬ ಈ ಪೆನ್ ತಂದಿದ್ದ, ಏನೋ ಒಂಥರ ಇಷ್ಟ ಆಯಿತು ಅನ್ನೋದಕ್ಕಿಂತ ಏನೋ ಸ್ಪೆಷಲ್ ಆಗಿದೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಿಮಗೆಲ್ಲ ತೋರಿಸ್ಬೇಕಂತ ತೋರಿಸ್ತಾ ಇದ್ದೀನಿ. ಇಷ್ಟಿಷ್ಟು ವಿಚಿತ್ರವಾಗಿ ವಿಶೇಷವಾಗಿ ಪೆನ್ಗಳೆಲ್ಲ ಬರುತ್ತೆ ನೋಡಿ. ಇದು ರೆಡ್ ಇಂಕು, ಬ್ಲ್ಯಾಕ್ ಇಂಕ್ ಅಲ್ಲ, ಬ್ಲೂ ಇಂಕ್ ಅಲ್ಲ, ರೆಡ್ ಇಂಕು. ಸೊ ನಾನು ಈಸ್ಕೊಂಡೆ ಕೊಡೋ ಬರೆದು ನೋಡ್ತೀನಂತ. ನಾನು ಈಸ್ಕೊಳ್ಳೋಕ್ಕೂ ಮುಂಚೆನೇ ಅವರು ಆಂಟಿ ತಗೊಳ್ಳಿ ಆಂಟಿ ಅಂತ ಕೊಡ್ತಿರ್ತಾರೆ. ಅದಕ್ಕೆ ನಾನು ಈಸ್ಕೊಂಡು ಒಂದು ಸ್ಟೂಡೆಂಟ್ಗೆ ಬರೆದು ಕೊಟ್ಟೆ. ಇರೋದು ಕೇವಲ 15 ಜನ. ಒಂದೊಂದು ಸಲ ಅವ್ರನ್ನ ಕಂಟ್ರೋಲ್ ಮಾಡೋದು ಸಹ ತುಂಬ ಕಷ್ಟ ಆಗಿಬಿಡತ್ತೆ.